ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಶಾಸಕರಾಗಿರ್ತಕ್ಕಂಥ ವಿಜಯೇಂದ್ರರವರು ಮಾತಾಡಬೇಕಿತ್ತು. ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಶಾಸಕರು ವಿಧಾನ ಪರಿಷತ್ ಸದಸ್ಯರು ನಾವೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಅಧಿವೇಶನದ ಮೊದಲನೇ ದಿನದಂದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಈ ಸರ್ಕಾರ, ರಾಜ್ಯ ಸರ್ಕಾರ ಇದೊಂದು ಬೇಜವಾಬ್ದಾರಿ ಸರ್ಕಾರ. ಬೇಜವಾಬ್ದಾರಿತನದಿಂದ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಮಂಡಲ ನಡೆದುಕೊಳ್ತಾ ಇದೆ. ಉದಾಹರಣೆಗೆ ಹೇಳೋದಾದ್ರೆ, ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆದಂತಹ ಒಂದು ಕಾಲ್ ತುಳಿತ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಜವಾಬ್ದಾರಿಯನ್ನ ತೆಗೆದುಕೊಳ್ಳೋದನ್ನ ಬಿಟ್ಟು ಅಮಾಯಕ ಪೊಲೀಸ್ ಅಧಿಕಾರಿಗಳ ಮೇಲೆ ಇವತ್ತು ಅಮಾನತು ಮಾಡಿ ಅವ್ರ ಮೇಲೆ ಕ್ರಮವನ್ನು ಜರುಗಿಸಿದ್ರು. ಇವರ ಹುಳುಕನ್ನ ಮುಚ್ಚಾಕೊಳ್ತಕ್ಕಂಥ ಸಲುವಾಗಿ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮವನ್ನು ಕೈಗೊಂಡ್ರು. ಮತ್ತೊಂದು ಕಡೆ ರಾಜ್ಯದಲ್ಲಿ ಇವತ್ತು ರೈತರು ರಸಗೊಬ್ಬರದ ಕೊರತೆಯಿಂದ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಇಲ್ಲ, ಸಮಸ್ಯೆಗೆ ಪರಿಹಾರ ಕೊಡ್ತಾ ಇಲ್ಲ. ಇವತ್ತು ಪೊಲೀಸ್ ಇಲಾಖೆಯಲ್ಲಿ 402 PSI ಇವತ್ತು ನೇಮಕಾತಿ ಆದರೂ ಸಹ ಅವರಿಗೆ ಇವತ್ತು ನೇಮಕಾತಿ ಆರ್ಡರ್ ಕೂಡ ಕೊಡದೇನೆ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಲಕ್ಷಾಂತರ ಯುವಕರು ಇವತ್ತು ಸರ್ಕಾರದಲ್ಲಿ ಲಕ್ಷಾಂತರ ಹುದ್ದೆ ಖಾಲಿ ಇದ್ರೂ ಸಹ ನೇಮಕಾತಿ ಮಾಡ್ದೇನೆ ಅಥವಾ ಅದನ್ನ ಕಾಲ್ಫೋರ್ ಮಾಡ್ದೇನೆ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ. ಇವೆಲ್ಲ ವಿಚಾರ ತೆಗೆದುಕೊಂಡು ನಾವು ಸದನದ ಒಳಗಡೆ ಹೋರಾಟ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಸಾಂಕೇತಿಕವಾಗಿ ನಾವೆರಡೂ ಪಕ್ಷದ ಶಾಸಕರು ಹೋರಾಟ ಮಾಡಿದ್ದೇವೆ. ಸದನದ ಒಳಗಡೆನೂ ಸಹ ಇವೆಲ್ಲ ವಿಚಾರಗಳನ್ನು ತೆಗೆದುಕೊಂಡು ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಈ ಸರ್ಕಾರ ಮಣಗೇಡಿ ಸರ್ಕಾರ ಏನಿದೆ ಜವಾಬ್ದಾರಿ ತೆಗೆದುಕೊಳ್ಬೇಕು. ಆ ನಿಟ್ಟಿನಲ್ಲಿ ಸದನದ ಒಳಗಡೆ ಕೂಡ ನಾವು ಚರ್ಚೆ ಮಾಡ್ತೇವೆ. ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕು, ಕೊಡಲೇಬೇಕು, ವಿಜಯ್ ಅಯ್ಯಪ್ಪ ನಂಗೆ ಹೇಳ್ಕೊಬೇಕಾರೆ ಇವತ್ತು ಪ್ರಮುಖವಾಗಿ ವಿಧಾನಸಭೆ ಅಧಿವೇಶನ ನಡೀತಾ ಇದೆ. ಕಾಂಗ್ರೆಸ್ ಪಾರ್ಟಿಯವರು ಒಂದು ರೀತಿ ಇದನ್ನ ಕಾಟಾಚಾರಕ್ಕೆ ನಡೆಸ್ತಾ ಇದ್ದಾರೋ ಅಂತ ಅನಿಸ್ತಾ ಇದೆ. 8-9 ದಿನ ಮಾತ್ರ ಅಧಿವೇಶನ ನಡೀತಾ ಇದೆ. ಸರ್ಕಾರಕ್ಕೆ ಆ ಥರ ಧೈರ್ಯ ಇದ್ದಿತ್ತು. ಒಂದು 15 ದಿನ 20 ದಿನ ಆದರೂ ಕೂಡ ಅಧಿವೇಶನ ಅವಕಾಶ ಮಾಡಬೇಕಾಗಿತ್ತು, ಅದು ಮಾಡಿಲ್ಲ. ಪ್ರಮುಖವಾಗಿ ನಾವೆಲ್ಲರೂ ಕೂಡ ನಿನ್ನೆನೂ ಕೂಡ JDS ಮತ್ತು BJP ಸಮನ್ವಯ ಸಮಿತಿ ಸಭೆ ಮಾಡಿದ್ದೀರಿ. ಇವತ್ತು ವಿಧಾನಸಭೆಯಲ್ಲೂ ಕೂಡ ಈ RCB ಸಂದರ್ಭದಲ್ಲಿ ವಿಧಾನಸೌಧದ ಮೇಲೆ ಸ್ಟೆಪ್ ಮೇಲೆ ಏನು ಕಾಂಗ್ರೆಸ್ ಪಾರ್ಟಿಯ ಮಿನಿಸ್ಟರ್ಗಳು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಇವರ ಫ್ಯಾಮಿಲಿ ಫೋಟೋ ನಿಲ್ಲಿಸ್ಕೊಳ್ಳೋಕ್ಕೋಸ್ಕರ 11 ಜನ ಅಮಾಯಕ ವಿದ್ಯಾರ್ಥಿಗಳ ಫೋಟೋವನ್ನ ಅವ್ರ ಮನೆಯಲ್ಲಿ ಹಾಕಕ್ಕೆ ದುರ್ಳತನ ಮಾಡಿದಂಥವರು, ಅವರ ಕುಟುಂಬದವರು ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡೋ ರೀತಿ ಮಾಡಿದಂಥ ಸರ್ಕಾರ ಇದು. ಅವ್ರ ಫೋಟೋ ತೆವಲಿಗೋಸ್ಕರ ಈ ಅಮಾಯಕ ಮಕ್ಕಳನ್ನ ಕೊಲೆಗಡಕರ ರೀತಿ ಕೊಲೆ ಆಗಿದೆ. ಇದು ಸರ್ಕಾರ ಕೊಲೆ. ಇಷ್ಟೊಂದು ಕಾರ್ಯಕ್ರಮ ಆಗ್ತಾ ಇದೆ. ಒಂದು ಆಂಬ್ಯುಲೆನ್ಸ್ ಇಲ್ಲ, ಒಬ್ಬರು ಡಾಕ್ಟರ್ ಇಲ್ಲ, ಮೆಡಿಸನ್ ಇಲ್ಲ, ಏನೂ ಇಲ್ಲ. ಇವ್ರು ಮಾತ್ರ ಹೋಗ್ತಾರೆ, ಇನ್ನೊಬ್ರು ಕಡೆ ಅವರು ಹೋಗ್ತಾರೆ. ರಾಜ್ಯದ ಜನತೆಗೆ ವಿಧಾನಸೌಧದ ಮುಂದೆನೆ ಕಾನೂನು ಕಾಪಾಡಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಇಡೀ ರಾಜ್ಯದ ಜನರ ಕಾನೂನನ್ನ, ಅವರ ಪ್ರಾಣವನ್ನ ಕಾಪಾಡ್ತಾರ? ಈ ಪ್ರಶ್ನೆ ಇವತ್ತು ಉಳಿದಿರೋದು. ವಿಧಾನಸೌಧ ಮುಂದೆನೆ ಕಾಪಾಡಕ್ಕಾಗಲ್ಲ ಕಾನೂನು ಅಂದ್ರೆ ಇಡೀ ರಾಜ್ಯ ಕಾಪಾಡ್ತಾರ ಇವರು ಕಾಂಗ್ರೆಸ್? ಈ
ಪ್ರಶ್ನೆಯನ್ನ ಇಟ್ಕೊಂಡು ನಾವು ಹೋರಾಟವನ್ನ ಮಾಡೋರಿದ್ದೀರಿ. ಒಂದೊಂದು ಜನ ಯಾರು ಸಂದಿದ್ದಾರೆ ಅವರು ಭವಿಷ್ಯದ ನಮ್ಮ ದೇಶವನ್ನ ಕಟ್ಟೋರು, ರಾಜ್ಯವನ್ನ ಕಟ್ಟುವಂತ ವಿದ್ಯಾರ್ಥಿಗಳು. ಅವ್ರ ಕೊನೆ ಆಡಬಾರ್ದು. ಆ ಸಾವಿಗೆ ನ್ಯಾಯ ಕೇಳೋಕ್ಕೋಸ್ಕರ ನಾವು ವಿಧಾನಸಭೆಯಲ್ಲಿ ಹೋರಾಟ ಮಾಡ್ತೀರಿ, ವಿಧಾನ ಪರಿಷತ್ತಲ್ಲೂ ಹೋರಾಟ ಮಾಡ್ತೀರಿ. ಅದೇ ರೀತಿ ದಲಿತರ ಜಮೀನನ್ನ ನುಗ್ಗಿರೋದ್ರ ಬಗ್ಗೆನೂ ಕೂಡ ವಿಧಾನ ಪರಿಷತ್ತಲ್ಲಿ ನಾವು ಹೋರಾಟ ಮಾಡ್ತೀವಿ. ಈ ಸರ್ಕಾರ ಪಕ್ಕ 60% ಸರ್ಕಾರ, 60% ಸರ್ಕಾರ ಪಕ್ಕ ಬ್ರ್ಯಾಂಡ್ ಔಟ್ ಇದೆ. ಈಗ ಡೌಟೇ ಇಲ್ಲ. 60% ಸರ್ಕಾರ. ಈ 60% ಸರ್ಕಾರದ ವಿರುದ್ಧ ವಿಧಾನಸಭಾ ಅಧಿವೇಶನದಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಪ್ರತಿಭಟನೆಯನ್ನು ಮಾಡಿದ್ದೇವೆ.